ಸೌಜನ್ಯ ಅನ್ನುವಂತಹ ಹೆಣ್ಣು ಮಗಳಿಗೆ ತುಂಬ ದಾರುಣವಾಗಿ ದೌರ್ಜನ್ಯಕ್ಕೊಳಗಾಗಿ ಹೇಯ ಅನಿಸುವ ರೀತಿಯಲ್ಲಿ ಸಾವಿಗೀಡಾಗಿ ಆಕೆಗೆ ನ್ಯಾಯವೇ ಸಿಗದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಹೋರಾಡ್ತಿದ್ದಾರೆ. ಸಾಕಷ್ಟು ಹೆಣ್ಣು ಮಕ್ಕಳು ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಬಯಸ್ತಿದ್ದಾರೆ, ಧ್ವನಿ ಎತ್ತುತ್ತಿದ್ದಾರೆ. ಆ ಪೈಕಿ ಮಹೇಶ್ ತಿಮರೋಡಿ ಅವರು ಕೂಡ ಸೌಜನ್ಯ ಪರ ಹೋರಾಟಗಾರರಾಗಿ ಕಾಣಿಸಿಕೊಂಡಿರುವಂಥದ್ದು ಮತ್ತು ಗುರುತಿಸಿಕೊಂಡಿರುವಂಥದ್ದು. ಹೇಳಿ ಕೇಳಿ ಹಿಂದೂ ಮುಖಂಡ, ಪ್ರಧಾನಿ ಮೋದಿಯವರ ಪರಮ ಭಕ್ತ. ಆದಾಗ್ಯೂ ಈಗ ಮಹೇಶ್ ಶೆಟ್ಟಿ ತಿಮರೋಡಿಯವರಿಗೆ ಮತ್ತೊಮ್ಮೆ ಸಂಕಷ್ಟ ಎದುರಾಗಿರುವಂಥದ್ದು. ಇತ್ತೀಚೆಗೆ ಬ್ರಹ್ಮಾವರದ ಪೊಲೀಸರಿಂದ ಬಂಧನಕ್ಕೊಳಗಾಗಿದ್ದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಜಾಮೀನಿನ ಮೇಲೆ ರಿಲೀಸ್ ಆಗಿದ್ದಾರೆ. ಆದಾಗ್ಯೂ ಇದೀಗ ಪೊಲೀಸರು ಮನೆಗೆ ಬಂದು ನೋಟಿಸ್ ಅಂಟಿಸಿ ಹೋಗಿರುವಂಥದ್ದು ವಿಚಾರಣೆಗೆ ಹಾಜರಾಗಬೇಕು ಅಂತ. ಯಾಕೆ ಮತ್ತು ಏನಾಯಿತು? ಈ ಹಿಂದೆ ಬಿಜೆಪಿ ರಾಷ್ಟ್ರೀಯ ಘಟಕದ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಅವರು ವಿಚಾರವಾಗಿ ಏನೋ ಮಾತಾಡಿದ್ರು ಅನ್ನೋ ಕಾರಣಕ್ಕೆ ಅವರ ವಿರುದ್ಧ ಕೇಸಾಗಿತ್ತು, ದೂರು ದಾಖಲಾಗಿತ್ತು. ಆ ದೂರಿನ ಅನ್ವಯ ಬ್ರಹ್ಮಾವರದ ಪೊಲೀಸರು ಕರೆಸಿ ವಿಚಾರಣೆಯನ್ನು ನಡೆಸಿದ್ರು. ಆ ಕೇಸಲ್ಲಿ ಅವರು ಮತ್ತೆ ಬೇಲ್ ತಗೊಂಡು ಹೊರಗಡೆ ಬಂದಿದ್ದಾರೆ. ಆದರೆ ಈಗ ಸೆಪ್ಟೆಂಬರ್ 19 ಬೆಳಗ್ಗೆ ಅವರ ಮನೆಗೆ ಪೊಲೀಸರು ಬಂದು ಒಂದು ನೋಟಿಸ್ ಅಂಟಿಸಿರುವಂಥದ್ದು, ಜಾರಿಗೊಳಿಸಿದ್ದಾರೆ ನೋಟಿಸ್. ಏನು? ಸೆಪ್ಟೆಂಬರ್ 21 ವಿಚಾರಣೆಗೆ ಹಾಜರಾಗಬೇಕಾಗಿದೆ. ಈ ನೋಟಿಸ್ ಶಸ್ತ್ರಾಸ್ತ್ರಗಳ ಕಾಯ್ದೆಯಡಿ ದಾಖಲಾಗಿರುವ ಪ್ರಕರಣದ ಪೂರಕ ತನಿಖೆಯ ಭಾಗವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರೆಯ ಮಹೇಶ್ ಶೆಟ್ಟಿ ತಿಮರೋಡಿಗೆ ಸಂಬಂಧಿಸಿದ ಈ ಪ್ರಕರಣದಲ್ಲಿ ಭಯೋತ್ಪಾದನೆ ಮತ್ತು ಶಸ್ತ್ರಾಸ್ತ್ರ ಕಾನೂನು ಉಲ್ಲಂಘನೆಯ ಆರೋಪದ ಅಡಿಯಲ್ಲಿ ತನಿಖೆ ನಡೀತಿದೆ. ಕಾರಣ ಏನು? ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟ ಹಿನ್ನೆಲೆಯಲ್ಲಿ ಶೋಧ ಕಾರ್ಯವನ್ನು ಮಾಡಿದ್ರು. ಈ ಸಂದರ್ಭ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಅವರ ಮನೆಯಲ್ಲಿ ಸಿಕ್ಕಿದ್ದೇನು SIT ತಂಡಕ್ಕೆ ಆಗಸ್ಟ್ 26ನೇ ತಾರೀಕು. ನೋಡಿ, ಈ ವೇಳೆ ಬಂದೂಕು, 2 ತಲವಾರುಗಳು ಸೇರಿದಂತೆ ಕೆಲವು ಶಂಕಿತ ವಸ್ತುಗಳು ಪತ್ತೆಯಾಗಿದ್ವು. ಈ ವಸ್ತುಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದಂತಹ ಮಹಜಾರ್ ಸಂದರ್ಭದಲ್ಲಿ ಬೆಳ್ತಂಗಡಿ ನ್ಯಾಯಾಲಯಕ್ಕೂ ಕೂಡ ಸಬ್ಮಿಟ್ ಮಾಡಿತ್ತು. ಈ ಮಧ್ಯೆ ಸೆಪ್ಟೆಂಬರ್ 16ನೇ ತಾರೀಕು SIT ಅಧಿಕಾರಿಗಳು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಶಸ್ತ್ರಾಸ್ತ್ರ ಕಾನೂನು ಉಲ್ಲಂಘನೆ ಕುರಿತಂತೆ ಅಧಿಕೃತವಾಗಿ ದೂರು ದಾಖಲಿಸಲಾಗಿದೆ. ಈ ಪ್ರಕರಣವನ್ನು ಮುಂದಿನ ತನಿಖೆಗೆ ಹಸ್ತಾಂತರಿಸಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗುವಂತೆ ಕಡ್ಡಾಯಗೊಳಿಸಿದೆ ನೋಟಿಸ್. ನಿಗದಿತ ದಿನಾಂಕದಂದು ಅಂದರೆ ಸೆಪ್ಟೆಂಬರ್ 21 ತಿಮರೋಡಿ ಅವರು ತನಿಖಾಧಿಕಾರಿಗಳ ಮುಂದೆ ಹಾಜರಾಗಿ ಒಂದು ಸ್ಪಷ್ಟನೆಯನ್ನು ನೀಡಬೇಕಿದೆ. ಇತ್ತೀಚೆಗೆ ಅವರು ಒಂದು ಮಾತು ಹೇಳಿದ್ರು, ಪೊಲೀಸರು ವಿನಾಕಾರಣ ನನಗೆ ಕಿರುಕುಳ ಕೊಡ್ತಿದ್ದಾರೆ, ಮಾನವ ಹಕ್ಕುಗಳ ಆಯೋಗದ ಮುಂದೆ ಹೋಗ್ತೀನಿ ನಾನು ಅನ್ನುವಂತಹ ಮಾತನ್ನು ಹೇಳಿದರು. ಆದರೆ ಇಲ್ಲಿ ಇವರು ಈ ಕಾರಣವನ್ನೂ ಕೂಡ ಮನಸ್ಸಲ್ಲಿ ಇಟ್ಕೊಂಡೇ ಆ ಹೇಳಿಕೆ ಕೊಟ್ಟಿರಬಹುದೇನೋ. ಆದರೆ ತನಿಖೆಯ ಸಂದರ್ಭದಲ್ಲಿ ಅದು ಯಾರೇ ಆಗಿರಲಿ ತನಿಖೆಗೆ ಸಹಕರಿಸಬೇಕಾಗಿದೆ. ಈ ನೆಲದ ಕಾನೂನುಗಳನ್ನು ಗೌರವಿಸಿ ಅದನ್ನು ಮೀರಿ ಬೇರೇನೂ ಮಾಡಲಿಕ್ಕಾಗೋದಿಲ್ಲ. ಆದರೆ ಇಲ್ಲಿ ಸೌಜನ್ಯ ಪರ ನಿಂತ ಕಾರಣಕ್ಕೋಸ್ಕರ ಇಂಥದ್ದೆಲ್ಲ ನನಗಾಗ್ತಿದೆ ಅನ್ನೋದನ್ನು ಕೂಡ ಒಮ್ಮೊಮ್ಮೆ ಅವರು ಹೇಳ್ತಾರೆ. ಅದನ್ನು ಮೀರಿ ಅವರಿಗೆ, ಯಾಕಂದರೆ ಈಗ ಅವರು ರಿಲೀಸ್ ಆಗಿ ಬಂದಾಗ ಅಥವಾ ಅವರು ಅರೆಸ್ಟ್ ಆದಾಗ ಅವರಿಗೆ ಎಷ್ಟು ಜನಪ್ರಿಯತೆ ಮತ್ತು ಜನಬೆಂಬಲ ಇತ್ತು ಅನ್ನೋದನ್ನು ಕೂಡ ಪೊಲೀಸರು ಗಮನಿಸಿರ್ತಾರೆ. ಒಂದು ವೇಳೆ ಅವರು ಹೇಳಿದ ರೀತಿಯಲ್ಲೇ ಕಿರುಕುಳ ಮಗದೊಂದು ಆದರೆ ಎಲ್ಲವನ್ನೂ ಕೂಡ ಜನ ನೋಡ್ತಿರ್ತಾರೆ. ಮತ್ತು ಕೋರ್ಟು ಕೂಡ ತುಂಬ ಸೂಕ್ಷ್ಮವಾಗಿ ನೋಡುತ್ತೆ. ತಪ್ಪು ಯಾರದ್ದೇ ಇದ್ದರೂ ಅವರಿಗೆ ಶಿಕ್ಷೆ ಆಗುತ್ತೆ. ಆದರೆ ಶಿಕ್ಷೆಗೂ ಮುನ್ನ ಕೋರ್ಟ್ಗೆ ಆರೋಪಿ, ಆಪಾದಿತ ಯಾರೇ ಇರ್ಬೋದು ಕೊಡುವ ಎವಿಡೆನ್ಸ್ಗಳು, ಸಾಂದರ್ಭಿಕ ಸಾಕ್ಷಿಗಳೋ ಮಗದೊಂದೋ ಅದು ಮುಖ್ಯ ಆಗಿರುತ್ತೆ. ಎಮೋಷ್ನಲಿ ಏನು ಮಾತಾಡಿದ್ರು ಇಲ್ಲಿ ಪ್ರಯೋಜನಕ್ಕೆ ಬರೋದಿಲ್ಲ. ಆದರೂ ತಿಮರೋಡಿ ಅವರಿಗೆ ಮತ್ತೊಂದು ಸಂಕಷ್ಟ. ಅವರು ವಿಚಾರಣೆ ಹೋಗಿ ಬರಬೇಕು, ವಿಚಾರಣೆ ಎದುರಿಸಿ ಬರ್ತಾರೆ ಅನಿಸುತ್ತೆ ಅವರು.